ಗೆಳೆಯರೇ, ಬಹಳಷ್ಟು ಜನ ಜೀವನದಲ್ಲಿ ಏನೋ ಒಂದು ಪವಾಡ ಆಗ್ಬಾರ್ದ, ಏನೋ ಒಂದು ಮ್ಯಾಜಿಕ್ ಆಗ್ಬಾರ್ದ, ನನ್ನ ಮಾತುಗಳನ್ನ ಪ್ರಕೃತಿ ಕೇಳಿಸ್ಕೊಳ್ತಾ ಇದೆ ಅಂತ ಒಂದು ಸಾಕ್ಷಿ ಸಿಕ್ಕಿದ್ರೆ ನನಗೆ ಎಷ್ಟು ಸ್ಫೂರ್ತಿ ಬರುತ್ತೆ, ಎಷ್ಟು ಧೈರ್ಯ ಬರುತ್ತೆ, ನನ್ನ ಗುರಿಗಳನ್ನ ನನ್ನ ಆಸೆಗಳನ್ನ ನಾನು ಪಡ್ಕೊಳ್ಳೋದಕ್ಕೆ ಎಷ್ಟು ಒಂದು ಶಕ್ತಿ ಬರುತ್ತೆ ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ. ಯಾರೆಲ್ಲ ಈ ತರ ಕಾಯ್ತಿದ್ದೀರಾ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ನನ್ನ ಜೀವನದಲ್ಲಿ ನಡೆದ ಒಂದು ಎರಡು ಅದ್ಭುತವಾದ ಪವಾಡಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಎಷ್ಟು ವೇಗವಾಗಿ ಪ್ರಕೃತಿ ಸ್ಪಂದಿಸುತ್ತೆ ಅನ್ನೋದಕ್ಕೆ ಇದು ಒಂದು ಅದ್ಭುತವಾದ ಉದಾಹರಣೆ ಆಗುತ್ತೆ. ನಿಮಗೂ ಆ ಸ್ಫೂರ್ತಿ ಕೊಟ್ಟು ಆ ಸ್ಪಷ್ಟನೆ ಕೊಡುತ್ತೆ. ಮತ್ತೆ ಒಂದು ಅದ್ಭುತವಾದ ಅವಕಾಶವನ್ನ ಈ ವಿಡಿಯೋನಲ್ಲಿ ನಿಮಗ್ ನಾನು ಕೊಡ್ತಾ ಇದ್ದೀನಿ. ಸೊ ಕೊನೆ ತನಕ ತಪ್ಪದೆ ನೋಡಿ. ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಐಕಾನ್ ಒತ್ತಿಲ್ಲ, ಈ ಕೂಡಲೇ ಮಾಡಿ. ಯಾವ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ಸೊ ಶುರು ಮಾಡೋಣ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಏಬ್ರಹಂ ಹಿಕ್ಸ್ ರವರ ಬಗ್ಗೆ ನಾನು ಮಾತಾಡ್ತಾ ಬಂದಿದ್ದೀನಿ. ಅದು ಏನಕ್ಕೆ, ಏನು ಆ ಪವಾಡ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದು, ನನ್ನ ಜೀವನದಲ್ಲಿ ನಾವೆಲ್ಲ ಏನೇನೋ ವಿಷಯಗಳನ್ನ ಆಕರ್ಷಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ. ಒಂದೊಂದು ವಿಷಯವನ್ನ ಶುರು ಮಾಡ್ಬೇಕಾದ್ರೂ ಈ ತರ ಆದ್ರೆ ಹೇಗಿರುತ್ತೆ, ಆ ತರ ಆದ್ರೆ ಹೇಗಿರುತ್ತೆ ಅಂತ ಕನಸುಗಳನ್ನ ಕಾಣ್ತೀವಿ. ಅದೇ ರೀತಿ ಒಂದು ದೊಡ್ಡ ಪವಾಡ ಎಷ್ಟು ಸಕ್ಕರಾಗಿ ಆಯ್ತು ಅಂದ್ರೆ, 2021ರಲ್ಲಿ ನಾನು ವರ್ಜಿನ್ ವೈಶಾಲಿ 30+ ಓನ್ಲಿ ಅಂತ ಒಂದು ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ಮಾಡೋ ಕಾರಣ ಏನಪ್ಪಾ ಅಂದ್ರೆ, ನಾನು ಒಂದು ಫೀಚರ್ ಫಿಲಿಂ ಮಾಡ್ತಾ ಇದ್ದೀನಿ. ಆ ಫೀಚರ್ ಫಿಲಿಂ ಅಲ್ಲಿ ನಾನು 7 ಪಾತ್ರಗಳನ್ನ ಮಾಡ್ತಾ ಇದ್ದೀನಿ. 7 ಬೇರೆ ಬೇರೆ ಪಾತ್ರಗಳು. ನನ್ನ ಬಾಡಿ ಅಲ್ಲಿ ನಿಮಗೆ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಕಾರ್ನರ್ ಅಲ್ಲಿ ಪಿಕ್ಚರ್ 6 ಪ್ಯಾಕ್ ಬಾಡಿ, ಆ ತರ ನನ್ನ ದೇಹ ಇತ್ತು. ಆದ್ರೆ ನಾನು ಸಿನಿಮಾನಲ್ಲಿ ಒಂದು ಪಾತ್ರಕ್ಕಾಗಿ ಹೊಟ್ಟೆ ಎಲ್ಲ ಬೆಳೆಸ್ಕೊಂಡು, ಕೂದಲೆಲ್ಲ ಉದ್ದಕ್ಕೆ, ಈ ಜುಟ್ಟೆಲ್ಲ ಬಿಟ್ಕೊಂಡು ಇದೆಲ್ಲ ಮಾಡಿದ್ದು ಒಂದು ಸಿನಿಮಾಗಾಗಿ, ಒಂದು ಪಾತ್ರಕ್ಕಾಗಿ. ಸೊ ಆ ಸಿನಿಮಾ ತುಂಬಾ ಒಳ್ಳೆ ಕತೆ, ಅದಕ್ಕೆ ಪ್ರೊಡ್ಯೂಸರ್ದು ಮಾತುಕತೆ ಎಲ್ಲ ನಡೀತಾ ಇದೆ. ಅದೊಂದು ಒಳ್ಳೆ ಕತೆ, ಅದ್ಭುತವಾದ ಕತೆ. ಅದನ್ನ ಸಿನಿಮಾ ಆಗಿ ನಾನು ಯಾವಾಗ ಮಾಡ್ತೀನಿ, ನನಗೆ ನ್ಯಾಷನಲ್ ಪ್ರಶಸ್ತಿ ಬರುತ್ತೆ, ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ಒಂದು ಮನ್ನಣೆ ಸಿಗುತ್ತೆ ಅಂತ ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ ಯಾವಾಗ್ಲೂ. ಒಮ್ಮೆ ಏನಾಯ್ತು, ಆ ಸಮಯದಲ್ಲಿ ರಜನಿಕಾಂತ್ ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೊಡ್ತಾರೆ. ಅದರದ್ದು ನಾನು ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ನೋಡ್ತಾ ಇದ್ದೆ. ನೋಡ್ಬೇಕಾದ್ರೆ ವೆಂಕಯ್ಯ ನಾಯ್ಡು ಅವರು ವೈಸ್ ಪ್ರೆಸಿಡೆಂಟ್, ಅವರು ಆ ಸರ್ಟಿಫಿಕೇಟ್ ನ ರಜನಿಕಾಂತ್ ಅವ್ರಿಗೆ ಕೊಡ್ತಾರೆ. ಅನುರಾಗ್ ಸಿಂಗ್ ಠಾಕೂರ್ ಅಂತ ಯೂನಿಯನ್ ಮಿನಿಸ್ಟರ್, ಅವರು ಕಲ್ಚರಲ್ ಮಿನಿಸ್ಟರ್ ಆಗಿರೋದ್ರಿಂದ ಅವರು ವೆಂಕಯ್ಯ ನಾಯ್ಡು ಕೊಟ್ಟು, ವೆಂಕಯ್ಯ ನಾಯ್ಡು ಅವರು ರಜನಿಕಾಂತ್ ಕೊಡ್ತಾರೆ. ಆ ಸರ್ಟಿಫಿಕೇಟು, ಅವ್ರು ಕೊಟ್ಟ ರೀತಿ, ಆ ಒಂದು ಸನ್ಮಾನ, ಅದನ್ನೆಲ್ಲ ನೋಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಹಾಗೇ ನನ್ನನ್ನ ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಇದೇ ರೀತಿ ನನಗೂ ನಾನೇನ್ ಫೀಚರ್ ಫಿಲಿಂ ಮಾಡ್ತಾ ಇದ್ದೀನಿ, ಆ ಫೀಚರ್ ಫಿಲಿಂಗೆ ಈ ತರ ನ್ಯಾಷನಲ್ ಮಟ್ಟದ ಪರಿಗಣನೆ ಸಿಗುತ್ತೆ ಅಂತ ನಾನು ಹಾಗೆ ಅದನ್ನೇನು ನಾನು ದೃಶ್ಯೀಕರಣ ಮಾಡ್ಬೇಕು ಅಂತ ಮಾಡ್ಲಿಲ್ಲ, ಹಾಗೆ ಕಲ್ಪನೆ ಮಾಡ್ಕೊಂಡೆ ಅಷ್ಟೇ. ಅದಾಯ್ತು, ಮರ್ತ್ಬಿಟ್ಟೆ. ಆಮೇಲೆ ಈ ದೊಡ್ಡ ಸಿನಿಮಾ ಏನ್ ಮಾಡೋದಕ್ಕೆ ಹೊರಟಿದೀವಿ, ಅದ್ ಹೆಂಗ್ ಕೆಲಸ ಮಾಡುತ್ತೆ, ಜನರು ಅದನ್ನ ಇಷ್ಟಪಡ್ತಾರೋ ಇಲ್ವೋ, ನಾನು 7 ಪಾತ್ರವನ್ನ ಮಾಡಿದಾಗ ಜನ ಅದನ್ನ ನೋಡ್ತಾರಾ ಇಲ್ವಾ, ಇದೆಲ್ಲ ಟೆಸ್ಟ್ ಮಾಡೋಣ ಅಂತ ನಾವು ಒಂದು ಶಾರ್ಟ್ ಫಿಲಿಂ ಮಾಡೋದಕ್ಕೆ ನಿರ್ಧಾರ ಮಾಡಿದ್ವಿ. ಆ ಶಾರ್ಟ್ ಫಿಲಿಮೇ ವರ್ಜಿನ್ ವೈಶಾಲಿ 30+ ಓನ್ಲಿ. ಅದು 2021 ಆಗಸ್ಟ್ ಅಲ್ಲೇನೋ ರಿಲೀಸ್ ಆಯ್ತು. ಅದು ರಿಲೀಸ್ ಆಗಿ ಒಂದು ಒಳ್ಳೆ ವೈರಲ್ ಆಯ್ತದು. ಒಂದು ಆಲ್ಮೋಸ್ಟ್ 500,000 ವ್ಯೂಸ್ ಅದಕ್ಕೆ ಬಂತು. ಬಹಳಷ್ಟು ಅದ್ಭುತವಾದ ವಿಷಯಗಳಾಯ್ತು. ಆ ಸಮಯದಲ್ಲಿ ನಮ್ಮ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ವಿದ್ಯಾರ್ಥಿಯೊಬ್ಬ, ಭಾರತ ಸರ್ಕಾರ ಒಂದು ಹೊಸ ಕಾಂಪಿಟೇಷನ್ ಅನೌನ್ಸ್ ಮಾಡಿದೆ, 75 ಕ್ರಿಯೇಟಿವ್ ಮೈಂಡ್ಸ್ ಆಫ್ ಟುಮಾರೋ, ಭಾರತದ 75 ಕ್ರಿಯಾಶೀಲ ಮನಸ್ಸುಗಳು ಅಂತ ಒಂದು ಕ್ಯಾಟಗರಿಯನ್ನ ಮಾಡಿದ್ದಾರೆ. ಹೊಸದಾಗಿ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಮಾಡಿದ್ದಾರೆ. ಇದಕ್ಕೆ ಒಂದು ಇದಿದೆ, ಕಂಡೀಷನ್ ಇದೆ, ನೀವು 35 ವಯಸ್ಸಿಗೆ ಒಳಗಿನವರಾಗಿರಬೇಕು ಅಂತ. ನಾನು ನಾರ್ಮಲ್ ಆಗಿ ಕಾಂಪಿಟೇಷನ್ ಅಲ್ಲೆಲ್ಲ ಭಾಗವಹಿಸೋದಿಲ್ಲ ಅಷ್ಟಾಗಿ, ಯಾಕಂದ್ರೆ ಮೊದಲು ಮಾಡ್ತಾ ಇದ್ದೆ. ಈಗ ಅಷ್ಟೊಂದು ಆಸಕ್ತಿ ಇಲ್ಲ. ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೆಚ್ಚು ಗಮನ ಹರಿಸ್ತೀನಿ. ಆದ್ರೆ ಇದು ನಮ್ಮ ವಿದ್ಯಾರ್ಥಿಯಿಂದ ಒಂದು ಗುರುವಾರ ನನಗೆ ಈ ಮೆಸೇಜ್ ಬಂತು. ಗುರುವಾರಗಳು ನನಗೆ ಏನಾದ್ರು ಆದ್ರೆ ನಾನು ಅದನ್ನ ತುಂಬಾ ಸ್ಪೆಷಲ್ ಆಗಿ ನೋಡ್ತೀನಿ. ಇದು ಒಂದು ಗುರುವಾರ ಬಂದಿತ್ತು. ಇದು ಯಾವುದೋ ಕಾಂಪಿಟೇಷನ್ ಅಲ್ಲ, ಭಾರತ ಸರ್ಕಾರನೇ ಮಾಡ್ತಿರೋ ಕಾಂಪಿಟೇಷನ್. ಅದ್ರ ಬಗ್ಗೆ ಏನು ಅಷ್ಟಾಗಿ ಮಾಹಿತಿ ಕೊಟ್ಟಿರ್ಲಿಲ್ಲ ಅವರು. ಸರಿ ಅಂತ ನಾನು ಅಪ್ಲೈ ಮಾಡಿದೆ. ಅದು ಏನು ಅಂದ್ರೆ, ನನಗೆ ಆ ವರ್ಷನೇ 35 ಆಗ್ತಾ ಇತ್ತು. ಸೊ ಟೈಮಿಂಗ್ ಕೂಡ ಕರೆಕ್ಟ್ ಆಗಿತ್ತು. ಇನ್ನೊಂದು ವರ್ಷ ಈ ಕಡೆ ಆ ಕಡೆ ಆಗಿದ್ರೆ ನನ್ನ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಪ್ಲೈ ಮಾಡಿದೆ.
ಅಷ್ಟೇ. ಅದು ಮಾಡ್ಬಿಟ್ಟು ಒಂದು ಇಷ್ಟು ತಿಂಗಳೇ ಆಯ್ತು, ನನ್ಗೇನು ರಿಸಲ್ಟ್ಗಳು ಗೊತ್ತಾಗ್ಲಿಲ್ಲ, ಓ ಸರ್ಕಾರದಲ್ವಾ ಹಿಂಗೆ ಇರುತ್ತೆ, ಸ್ಲೋ ಆಗಿರುತ್ತೆ ಅಂತ ಮರ್ತೇ ಬಿಟ್ಟಿದ್ದೆ. ಸಡನ್ ಆಗಿ ಒಂದಿನ ಕಾಲ್ ಮಾಡಿ, ನೀವು ಗೋವಾಗ್ ಬರ್ಬೇಕು, ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ವಿನ್ ಆಗಿದ್ದೀರಾ, ಬನ್ನಿ ಅಂದ್ರು. ಏನು ಹೇಳ್ತಾ ಇಲ್ಲ, ಫ್ಲೈಟ್ ಎಲ್ಲ ನಾವೇ ಬುಕ್ ಮಾಡ್ತೀವಿ, ಹೋಟೆಲ್ ಎಲ್ಲ ನಾವೇ ಬುಕ್ ಮಾಡ್ತೀವಿ ಗೋವಾನಲ್ಲಿ, ನೀವು ಜಸ್ಟ್ ಬನ್ನಿ ಅಂದ್ರು. ಸರಿ, ಇನ್ನೇನು ಖುಷಿ ಅಲ್ವಾ, ಸರಿ ಅಂತ ಹೊರಟೆ. ಆದ್ರೆ ಏನು ಎತ್ತ ಏನು ಗೊತ್ತಿರ್ಲಿಲ್ಲ. ಅಲ್ಲಿ ಹೋಗ್ತೀನಿ, ಒಳಗ್ ಹೋದ್ರೆ ನನ್ನ ಎದುರುಗಡೆ ಸಲ್ಮಾನ್ ಖಾನ್ ಡಾನ್ಸ್ ಮಾಡ್ತಾ ಇದ್ದಾರೆ, ರಣವೀರ್ ಸಿಂಗ್ ಡಾನ್ಸ್ ಮಾಡ್ತಾ ಇದ್ದಾರೆ. ನನಗೆ ಅಲ್ಲೇ ಎಲ್ಲಪ್ಪ ಬಂದಿದೀವಿ, ಏನಿದೆ ಇಂಥ ಒಂದು ವೇದಿಕೆ ಮೇಲೆ ನಾವು ಹೋಗ್ತೀವಾ ಅಂತ ಅಲ್ಲೇ ಖುಷಿ ಆಯ್ತು. ಆದ್ರೆ ಚರಿ ಅಂದ ಕೇಕ್ ಅಂತೀವಿ ಅಲ್ವಾ, ನಿಜವಾಗ್ಲೂ ನನಗೆ ವಾವ್ ಅನ್ಸಿದ್ ಏನಪ್ಪಾ ಅಂದ್ರೆ, ನನಗೆ 75 ಕ್ರಿಯೇಟಿವ್ ಮೈಂಡ್ಸ್ ಆಫ್ ಟುಮಾರೋ ಅನ್ನೋ ಸರ್ಟಿಫಿಕೇಟ್ ನ ಕೊಟ್ಟವರು ಅನುರಾಗ್ ಸಿಂಗ್ ಠಾಕೂರ್ ಅವರು. ಯಾರು ನಾನು ಆ ವಿಡಿಯೋನಲ್ಲಿ ರಜನಿಕಾಂತ್ ಅವರ ದಾದಾ ಸಾಹೇಬ್ ಪಾಲ್ಕೆ ವಿಡಿಯೋನಲ್ಲಿ ಆ ತುಂಬಾ ಇಂಪ್ರೆಸ್ ಆಗಿ ನೋಡ್ತಾ ಇದ್ನೋ, ಯಾಕಂದ್ರೆ ಅವರು ಡ್ರೆಸ್ ಆಗೋದು, ಅವರ ಸ್ಟೈಲು ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇದ್ನೋ, ಅವ್ರ ಕೈಯಿಂದಾನೇ ನಾನು ಸರ್ಟಿಫಿಕೇಟ್ ನ ತಗೊಂಡೆ. ಇನ್ನೂ ಆಶ್ಚರ್ಯದ ವಿಷಯ ಏನಪ್ಪಾ ಅಂದ್ರೆ, ಆ ದಾದಾ ಸಾಹೇಬ್ ಪಾಲ್ಕೆ ಸರ್ಟಿಫಿಕೇಟ್ ಹೇಗಿತ್ತು ಅದೇ ರೀತಿಯ ನನ್ನ ಸರ್ಟಿಫಿಕೇಟು ಇತ್ತು. ಅದರಲ್ಲಿರೋ ವಿಷಯ ಬೇರೆ, ಯಾಕಂದ್ರೆ ಅದು ದಾದಾ ಸಾಹೇಬ್ ಪಾಲ್ಕೆ, ನಂದು 75 ಕ್ರಿಯೇಟಿವ್ ಮೈಂಡ್ಸ್ ಆಫ್ ಟುಮಾರೋ. ಆದ್ರೆ ಆ ಸರ್ಟಿಫಿಕೇಟ್ ನೋಡೋದಕ್ಕೆ ಒಂದೇ ತರ ಇತ್ತು. ಆ ಸರ್ಟಿಫಿಕೇಟೇ ನನ್ನ ಹಿಂದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆ ಫೋಟೋ ಏನಿದೆ ಅದು. ಭಾರತದ 75 ಕ್ರಿಯಾಶೀಲ ಮನಸ್ಸುಗಳಲ್ಲಿ ನಾನು ಒಬ್ಬನಾಗಿ ಸೆಲೆಕ್ಟ್ ಆದೆ. ಆ ಸರ್ಟಿಫಿಕೇಟ್ ನ ತಗೊಂಡೆ, ಆ ಅವಾರ್ಡ್ ನ ತಗೊಂಡೆ. ನ್ಯಾಷನಲ್ ಮಟ್ಟದ, ರಾಷ್ಟ್ರೀಯ ಮಟ್ಟದ ಒಂದು ಪರಿಗಣನೆ, ಮನ್ನಣೆ ನನ್ನ ಫೀಚರ್ ಫಿಲಿಂಗೆ ಸಿಗುತ್ತೆ ಅಂತ ನಾನು ಕನ್ಸ್ ಕಾಣ್ತಾ ಇದ್ದೆ. ಆದ್ರೆ ಪ್ರಕೃತಿ ಎಷ್ಟು ಫಾಸ್ಟ್ ಅಂದ್ರೆ, ನನ್ನ ಕೈಯಲ್ಲಿ ಒಂದು ಸಣ್ಣ 10 ನಿಮಿಷದ ಶಾರ್ಟ್ ಫಿಲ್ಮ್ ಮಾಡಿ ಅದಕ್ಕೆ ತಗೋ ಇಟ್ಕೋ ಅಂತ ನ್ಯಾಷನಲ್ ಮಟ್ಟದ, ರಾಷ್ಟ್ರೀಯ ಮಟ್ಟದ ಪರಿಗಣನೆನ ಕೊಟ್ಟುಬಿಡ್ತು. ಗೆಳೆಯರೆ, ಇದೇ ಪ್ರಕೃತಿಯ ಒಂದು ಅದ್ಭುತವಾದ ಆಟ ಅನ್ನೋದು. ಇದು 2021ರಲ್ಲಿ ನಡೆದ ಒಂದು ವೇಗವಾದ ಮ್ಯಾನಿಫೆಸ್ಟೇಷನ್. ಈಗ ಒಂದು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ಆಗಿದೆ ಗೆಳೆಯರೆ. ಅದನ್ನ ಇವತ್ತು ಹಂಚ್ಕೊಳ್ತೀನಿ, ಅದನ್ನು ಕೂಡ ಹಂಚ್ಕೊಳ್ತೀನಿ. ನನಗೆ ಏಬ್ರಹಾಂ ಹಿಕ್ಸ್ ಅವರ ಬಗ್ಗೆ ಇಡೀ ವಾರ ನಾನು ವಿಡಿಯೋಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕೊಂದು ಕಾರಣ ಇದೆ. ಏಬ್ರಹಾಂ ಹಿಕ್ಸ್ ಅವರ ಒಂದು ಕಾರ್ಯಾಗಾರವನ್ನ ಒಂದು ಕ್ರೂಸ್ ಅಲ್ಲಿ, ಆ ಹಡಗಿನಲ್ಲಿ ಅವ್ರು ಏನ್ ಕಾರ್ಯಾಗಾರಗಳು ಮಾಡ್ತಾರೆ ಅದನ್ನ ಲೈವ್ ಆಗಿ ಅಟೆಂಡ್ ಮಾಡ್ಬೇಕು, ಅವರ ಹತ್ರ ನಾನು ಮಾತಾಡ್ಬೇಕು, ಆ ಏಬ್ರಹಾಂ ಶಕ್ತಿ ಹತ್ರ ನಾನು ಮಾತಾಡ್ಬೇಕು ಅನ್ನೋ ಒಂದು ಕನಸಿದೆ ನನಗೆ. ಅದನ್ನ ನಾನು ನನ್ನ ಗುರಿಗಳಲ್ಲೆಲ್ಲ ಯಾವಾಗ್ಲೂ ಬರ್ಕೊಳ್ತಾ ಇದ್ದೆ. ಇದು ಯಾವಾಗ ಆಗತ್ತೋ ಬೇಗ ಆಗ್ಲಿ ಅಂತೆಲ್ಲ ನಾನು ಯಾವಾಗ್ಲೂ ಅದನ್ನ ವಿಜುವಲೈಸ್ ಮಾಡ್ತಾ ಇದ್ದೆ. ಆದರೆ ಇತ್ತೀಚೆಗೆ ಏನಾಯ್ತಪ್ಪ ಅಂದ್ರೆ, ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಒಂದು 40 ಜನ, ನಂತರ ಕೋಚ್ಗಳು, ಗುರುಗಳು ಎಲ್ಲ ಒಟ್ಟಿಗೆ ಬಂದಿದ್ವು. ಯಾವ್ದೋ ಒಂದು ಇವೆಂಟು. ಅಲ್ಲಿ ಎಷ್ಟೊಂದು ಜನ ಬಂದಿರ್ತಾರೆ ಅಲ್ವಾ, ನಾನು ಎಲ್ಲಾರನ್ನೂ ಚೆನ್ನಾಗಿ ಮಾತಾಡಿಸ್ತೀನಿ, ಎಲ್ಲಾರನ್ನೂ ಪ್ರೀತಿಯಿಂದ ಮಾತಾಡಿಸ್ತೀನಿ, ಚೆನ್ನಾಗಿ ಮಾತಾಡಿಸ್ತೀನಿ. ಸೊ ಹಾಗೆ ಅಲ್ಲಿ ಬಫೆ ಟೈಪ್ ನಾಷ್ಟಾ ಅರೇಂಜ್ ಮಾಡಿದ್ರು. ನಾಷ್ಟಾ ತಿಂತ ನಾನು ನಿಂತಿದ್ದೀನಿ, ಬಫೆ ಟೈಪ್ ಮಾಡಿದ್ದಾರೆ, ನಾನು ನಂದು ತಿಂತಾ ಇದ್ದೀನಿ. ನನ್ನ ಎದುರುಗಡೆ ಯಾರೋ ಒಂದು ಮಹಿಳೆ ಬಂದ್ರು, ಅರ್ಪಿತಾ ಅಂತ. ಅವ್ರನ್ನ ನಾನು ಹಾಗೆ ಆಕಸ್ಮಿಕವಾಗಿ ಮಾತಾಡ್ಸೋದಕ್ಕೆ ಶುರು ಮಾಡಿದೆ. ನೀವೇನ್ ಮಾಡ್ತೀರಾ, ಇದು ಇದು ಅಂತ. ಹಂಗೆ ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೆಯ ನಿಯಮದ ಬಗ್ಗೆ ವಿಷಯ ಬಂತು. ನಾನು ಮಾತಾಡ್ತಾ ಅವತ್ತಿನ ದಿನ ಬೆಳಗ್ಗೆ ತಾನೆ ನಾನು ಏಬ್ರಹಾಂ ರವರ ಪುಸ್ತಕಗಳನ್ನ ಆರ್ಡರ್ ಮಾಡಿದ್ದೆ. ಅಲ್ಲಿದೆ ಪುಸ್ತಕಗಳು. ಸೊ ಪುಸ್ತಕಗಳನ್ನ ಅವತ್ತಾನೆ ಆರ್ಡರ್ ಮಾಡಿದ್ದೆ. ಯಾಕಂದ್ರೆ ಏಬ್ರಹಾಂ ಬಗ್ಗೆ ನಾನು ನಮ್ಮ ತಂಗಿ ಪ್ರತಿದಿನ ಚರ್ಚೆ ಮಾಡ್ತಾ ಇದ್ವಿ. ಪುಸ್ತಕ ತಗೊಂಡು ಅದನ್ನ ಚರ್ಚೆ ಮಾಡೋಣ ಇಬ್ರು ಅಂತ ಹೇಳಿ ಅವತ್ತು ಬೆಳಗ್ಗೆ ತಾನೇ ಆರ್ಡರ್ ಮಾಡಿದ್ದೆ. ಏಬ್ರಹಾಂ ವಿಡಿಯೋಗಳನ್ನೆಲ್ಲ ಸತತವಾಗಿ ನಾನು ನೋಡ್ತಾ ಇರ್ತೀನಿ. ಆದ್ರೆ ಅವತ್ತು ಪುಸ್ತಕಗಳನ್ನ ಆರ್ಡರ್ ಮಾಡಿ ಅವರ ಜೊತೆ ಇನ್ನೂ ಆಳವಾಗಿ ಅವರ ಜ್ಞಾನವನ್ನ ಪಡ್ಕೋಬೇಕು ಅಂತ ಅನ್ಕೊಂಡು ಪುಸ್ತಕವನ್ನ ಆರ್ಡರ್ ಮಾಡಿದ್ದೀನಿ ಅಮೆಝಾನ್ ಅಲ್ಲಿ. ನಾನು ಇಲ್ಲಿ ಇವ್ರ ಹತ್ರ, ಅರ್ಪಿತಾ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಮಾಮೂಲಿಯಾಗಿ ಮಾತಾಡ್ತಾ ಇದ್ದೀನಿ. ಹಾಗೆ ಏಬ್ರಹಾಂ ಅವರ ಬಗ್ಗೆನೂ ಸ್ವಲ್ಪ ಹೇಳಿದೆ. ಅರ್ಪಿತಾ ಅವರು, ವಿಹಾನ್, ನನ್ನ ಮುಖಾಂತರ ಕೂಡ ಏಬ್ರಹಾಂ ಮಾತಾಡ್ತಾರೆ ಅಂತ ಅಂದ್ರು. ನನಗೆ ಒಂದು ಕ್ಷಣ ಏನ್ ಹೇಳ್ತಿದ್ದಾರೆ ಇವರು ಅಂತ ಅನ್ನಿಸ್ತು. ಅಂದ್ರೆ ಏಬ್ರಹಾಂ ಅನ್ನೋರು ಅಮೆರಿಕಾದಲ್ಲಿ ಒಂದು ವ್ಯಕ್ತಿ, ಎಸ್ಟರ್ ಹಿಕ್ಸ್ ಅಂತ ಏನಿದ್ದಾರೆ, ಅವರ ಮುಖಾಂತರ 1985ರ ಸಮಯದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿ ಇವತ್ತಿಗೂ ಅವರು, ಏಬ್ರಹಾಂ ರವರು ಅವರ ಮುಖಾಂತರ ಇಡೀ ಜಗತ್ತಿಗೆ ತಮ್ಮ ಜ್ಞಾನವನ್ನ ಹಂಚ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಸಾಧ್ಯ, ಈ ತರ ಖಂಡಿತ ಸಾಧ್ಯ ಅನ್ನೋದು ನನಗೆ ನಂಬಿಕೆ ಇದೆ, ಗೊತ್ತು. ಆದರೆ ನನ್ನ ಎದುರುಗಡೆ ನಿಂತ್ಕೊಂಡು ಪೂರಿನೋ ರೋಟಿನೋ ತಿಂದುಕೊಂಡು ಒಂದು ವ್ಯಕ್ತಿ
ನನ್ನ ಮುಖಾಂತರ ಕೂಡ ಏಬ್ರಹಂ ಮಾತಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಹೇಗಾಗ್ಬೇಡ. ಕನ್ನಡದವರು, ಇಷ್ಟಕ್ಕೂ ಕನ್ನಡದವರು. ನನಗೆ ಒಂದ್ ನಿಮಿಷ ಅದನ್ನು ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೆ ಒಂದ್ 2 ನಿಮಿಷ ಬೇಕಾಯ್ತು. ಆಮೇಲೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಪಡ್ಕೊಂಡೆ. ಅರ್ಪಿತಾರವರು ಕಳೆದ 8 ವರ್ಷಗಳಿಂದ ಏಬ್ರಹಂ ರವರ ಒಂದು ಚೈತನ್ಯ ಏನಿದೆ, ಏಬ್ರಹಂ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅದು ಉತ್ತಮ ಮಟ್ಟದ ಕಂಪನಾಂಕಗಳೆಲ್ಲ ಒಟ್ಟಿಗೆ ಸೇರಿ ಈ ಒಂದು ವ್ಯಕ್ತಿಯ ಮುಖಾಂತರ ಮಾತಾಡುವ ಒಂದು ಪ್ರಕ್ರಿಯೆ. ಹೈಯರ್ ಫ್ರೀಕ್ವೆನ್ಸೀಸ್ ಅನ್ನ ಚಾನಲ್ ಮಾಡೋದು. ಅದು ಚಾನಲಿಂಗ್ ಅಂತಾನು ಇವ್ರು ಹೇಳಲ್ಲ, ಯಾಕಂದ್ರೆ ಈ ಮೈ ಮೇಲೆ ದೇವರು ಬರೋದು ಆ ತರ ಎಲ್ಲ ಹೇಳ್ತಾರಲ್ಲ, ಅದು ಅಲ್ಲ. ಇದು ಒಂದು ಚೈತನ್ಯ ನಮ್ಮ ಮುಖಾಂತರ, ನಮ್ಮೆಲ್ಲರ ಮುಖಾಂತರ. ಈಗ ನಾನೊಬ್ಬ ಚಿತ್ರ ನಿರ್ದೇಶಕ, ಚಿತ್ರ ಲೇಖಕ, ಬರೀತೀನಿ ಚಿತ್ರಕಥೆಗಳನ್ನ. ಸೊ ಏನಾಗುತ್ತೆ, ನಾನು ಅಂದ್ಕೊಂಡೇ ಇರಲ್ಲ, ಆದ್ರೆ ನನ್ನ ಮುಖಾಂತರ ಒಂದು ಐಡಿಯಾ ಬರುತ್ತೆ, ಅದು ನನಗೆ ಶಾಕ್ ಆಗುತ್ತೆ, ಇಷ್ಟು ಚೆನ್ನಾಗಿ ಬರೆದ್ಬಿಟ್ನಲ್ಲ ನಾನು ಅಂತ. ಯಾಕಂದ್ರೆ ನನ್ನ ಮುಖಾಂತರ ಆ ಡೌನ್ಲೋಡ್ಗಳು ಪ್ರಕೃತಿಯಿಂದ ನನ್ನ ಒಳಗ್ ಬರ್ತಾ ಇದೆ. ಆತರ ಆ ದೊಡ್ಡ ದೊಡ್ಡ ಶಕ್ತಿ ಬೀಯಿಂಗ್ ಅಂತೀವಿ, ಶಕ್ತಿ ಅಂಶಗಳು, ಆ ಶಕ್ತಿ ಅಂಶಗಳು, ದೊಡ್ಡ ದೊಡ್ಡ ಅಂಶಗಳು ಕೆಲವೊಮ್ಮೆ ಜನರ ಮುಖಾಂತರ, ಮಾಮೂಲಿ ಮನುಷ್ಯರ ಮುಖಾಂತರ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏಬ್ರಹಂ ಹಿಕ್ಸ್ ಅವರದ್ದು, ಎಸ್ಟರ್ ಹಿಕ್ಸ್ ಅವರದ್ದು ಇದೇ ತರ ಆಗಿದ್ದು. ಆತರ ಎಸ್ಟರ್ ಹಿಕ್ಸ್ ರವರಿಗೆ ಹೇಗೆ ಆಗಿತ್ತೋ ಅದೇ ರೀತಿ ಇವರಿಗೂ ಕೂಡ ನಿಧಾನಕ್ಕೆ ಅನುಭವಗಳು ಆಗೋದಕ್ಕೆ ಶುರುವಾಗಿ, ಇವರಿಗೆ ಅದು ಆಶ್ಚರ್ಯ ಆಗಿ, ಇವರಿಗೆ ಸ್ವಲ್ಪ ಭಯ ಆಗಿ, ನಿಧಾನಕ್ಕೆ ಅದನ್ನ ಇವರು ಕಂಡುಕೊಳ್ತಾ ಅದರ ಜೊತೆ ಹೇಗೆ ಮಾತಾಡೋದು ತಿಳ್ಕೊಂಡು, ಹೇಗೆ ಎಸ್ಟರ್ ಹಿಕ್ಸ್ ರವರ ಜೊತೆ ಅವರ ಯಜಮಾನರು ಜರಿ ಹಿಕ್ಸ್ ರವರಿದ್ರು, ಅದೇ ರೀತಿ ಇವರಿಗೆ ಒಂದು ಗುರುಗಳಿದ್ರಂತೆ, ರಾಜ್ಕುಮಾರ್ ಅಂತ. ಅವರು ಒಂದು ಕಂಪನಿನಲ್ಲಿ ಒಟ್ಟಿಗೆ ಅವರು ಮೀಟ್ ಮಾಡಿದ್ದಾರೆ. ಅವರು ಇವರಿಗೆ ಗುರುಗಳಾಗಿ, ಆಧ್ಯಾತ್ಮಿಕ ಗುರುಗಳಾಗಿ ಸಲಹೆಯನ್ನ ನೀಡ್ತಾ ಆ ಏಬ್ರಹಂ ಅವ್ರನ್ನ ಮಾತಾಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅರ್ಪಿತಾರವರ ಮುಖಾಂತರ ಆ ದೈವಿಕ ಶಕ್ತಿ, ಆ ಒಂದು ಉತ್ತಮ ಮಟ್ಟದ, ಉಚ್ಚ ಮಟ್ಟದ ಕಂಪನಾಂಕಗಳು ಜನರ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಾಗಿ 8 ವರ್ಷಕ್ಕಾಗಿದೆ. ಆದ್ರೆ ಅವರು ನನಗೆ ಸಿಕ್ಕಿರೋದು ಯಾವ ರೀತಿಯ ಒಂದು ಪವಾಡ ಅಂದ್ರೆ, ಅವರು ಅವತ್ತು ಅಲ್ಲಿಗೆ ಬರ್ಬೇಕಾಗಿರಲಿಲ್ವಂತ. ಅವ್ರು ಇನ್ಯಾವುದೋ ಜಾಗಕ್ಕೆ ಇನ್ಯಾವತ್ತೋ ಬೇರೆ ದಿನ ಹೋಗ್ಬೇಕಾಗಿದ್ದವರು ಕಾರಣಾಂತರಗಳಿಂದ ಅಲ್ಲಿ ಬಂದಿದ್ರು. ಅಲ್ಲಿ 40 ಜನ ಇದ್ರು ಕೂಡ ನಾನು ಇವರನ್ನೇ ಮಾತಾಡ್ಸೋ ತರ ಆಯ್ತು. ನಾನು ಅವತ್ತು ತಾನೇ ಏಬ್ರಹಂ ಹಿಕ್ಸ್ ಅವರ ಪುಸ್ತಕವನ್ನೆಲ್ಲ ಪರ್ಚೇಸ್ ಮಾಡಿದ್ದೆ. ಸಡನ್ ಆಗಿ ನನ್ನ ಮುಂದೆನೆ ಏಬ್ರಹಂನ ತಮ್ಮ ಮುಖಾಂತರ ನನ್ನ ಜೊತೆ ಮಾತಾಡ್ಸೋದಕ್ಕೆ ಶಕ್ತಿ ಇರುವ ಒಂದು ವ್ಯಕ್ತಿ ಸಿಗ್ತಾರೆ ಅಂದ್ರೆ ಅದು ಎಷ್ಟು ದೊಡ್ಡ ಮ್ಯಾನಿಫೆಸ್ಟೇಷನ್, ನೀವೇ ಊಹೆ ಮಾಡ್ಕೊಳ್ಳಿ. ಆಮೇಲೆ ಅವರು ಅರ್ಪಿತಾರವರು ಹೇಳಿದ್ರು, ಇವರು ಭಾರತದ ಒಂದು ವ್ಯಕ್ತಿಯ ಮುಖಾಂತರ ಮಾತಾಡ್ತಿರೋದ್ರಿಂದ ಒಂದು ಭಾರತೀಯ ಹೆಸರನ್ನ ನಮಗ್ ಕೊಡಿ, ಏಬ್ರಹಂ ಅಂತ ಕರೆಯೋದಕ್ಕೆ ನನಗೆ ಏಬ್ರಹಂ ಬದಲು ಇನ್ಯಾವುದಾದ್ರೂ ಒಳ್ಳೆ ನಮ್ಮ ಭಾರತೀಯ ಹೆಸರನ್ನ ಕೊಡಿ ಅಂದಾಗ, ಸರಿ ನಾನು ಅದ್ರ ಬಗ್ಗೆ ಯೋಚಿಸ್ತೀನಿ ಅಂತ ಅಂದರಂತೆ. ಅದಾಗಿ 6 ತಿಂಗಳ ನಂತರ ಅವರು, ನೀವು ಅವತ್ತು ಹೆಸರು ಕೇಳಿದ್ರಲ್ಲ, ನನ್ನನ್ನ ನೀವು ಆಶ್ರಿತ್ ಅಂತ ಕರಿಬಹುದು ಅಂತ ಅಂದ್ರಂತೆ. ಸೊ ಇದೆಲ್ಲ ತಿಳ್ಕೊಂಡು ನನಗೆ ವಾವ್ ಅನ್ಸಿತ್ತು. ಇದಕ್ಕೆ ಸ್ವಲ್ಪ ದಿನಗಳ ಮುಂಚೆ ಒಂದು ವಿಷಯ ಆಗಿತ್ತು. ನಾನು ಒಳ್ಳೆ ಕತೆ ವಿಹಾನ್ ಜೊತೆ ಅಂತ ಒಂದು ಪಾಡ್ಕಾಸ್ಟ್ ಮಾಡ್ತೀನಿ. ಅದರಲ್ಲಿ ಇಲ್ಲಿವರೆಗೂ 24 ಅತಿಥಿಗಳನ್ನ ನಾನು ಕರ್ಕೊಂಡು ಬಂದಿದ್ದೀನಿ. ಇವರೆಲ್ಲ ಕನ್ನಡದವರೇ. ಕನ್ನಡದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಬಳಸ್ಕೊಂಡು ಹೀಲಿಂಗ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಕೋಚಿಂಗ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಜೀವನದಲ್ಲಿ ಜನರಿಗೆ ಸಹಾಯ ಮಾಡ್ತಾ ಪ್ರೋತ್ಸಾಹ, ಉತ್ಸಾಹ, ಮೋಟಿವೇಶನ್ ಕೊಟ್ಟು ಅವರೆಲ್ಲ ಬೆಳೆಯೋದಕ್ಕೆ ಸಹಾಯ ಮಾಡ್ತಿರುವಂತಹ ಗುರುಗಳನ್ನ ನಾನು ಕರ್ಕೊಂಡು ಬಂದಿದ್ದೀನಿ. ಆರ್ಥಿಕವಾಗಿ, ದೈಹಿಕವಾಗಿ, ಆರೋಗ್ಯದ ವಿಷಯದಲ್ಲಿ, ಮಾನಸಿಕವಾಗಿ 4 ಕ್ಷೇತ್ರಗಳಲ್ಲಿ ಸಹಾಯ ಮಾಡೋ ಗುರುಗಳನ್ನ ನಾನು ಆ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನಾಗಿ ಕರ್ಕೊಂಡು ಬಂದಿದ್ದೀನಿ. 25ನೇ ಎಪಿಸೋಡು ಸ್ಪೆಷಲ್ ಅಲ್ವಾ, ಸಿಲ್ವರ್ ಜುಬ್ಲಿ. ಅದಕ್ಕೆ ನಮ್ಮ ಅಮ್ಮ ಭಗವಾನ್ ಅಂತ ನಾನು ಏನು ಗುರುಗಳನ್ನ ಪಾಲಿಸ್ತೀನಿ, ಆ ಆಧ್ಯಾತ್ಮಿಕ ಒಂದು ಮೂಮೆಂಟ್ ಅಲ್ಲಿ ಒಂದು ಗುರುಗಳಿದ್ದಾರೆ. ಅವ್ರನ್ನ ನಾನು 25ನೇ ಎಪಿಸೋಡ್ ಸ್ಪೆಷಲ್ ಅವ್ರನ್ನ ಆಹ್ವಾನ ಮಾಡೋಣ ಅಂತ ಅಂದ್ಕೊಂಡು ಅವ್ರ ಹತ್ರ ಮಾತಾಡಿದ್ದೆ. ಅವರು ಬರ್ತೀನಿ ಅಂತ ಅಂದಿದ್ರು. ಆದ್ರೆ ಕಾರಣಾಂತರಗಳಿಂದ ಅದು ಸ್ವಲ್ಪ ನಿಧಾನ ಆಗ್ತಿತ್ತು. ಆ ಗ್ಯಾಪ್ ನಲ್ಲಿ ಇವ್ರು ನನಗೆ ಸಿಕ್ಕಿದಾಗ ನನಗೆ ಇದ್ದಕ್ಕಿದ್ದಂಗೆ ಒಂದು ಆಲೋಚನೆ ಬಂತು. ಏಬ್ರಹಂ ರವರ ಜೊತೆ ನಾನು ಮಾತಾಡ್ಬೇಕು ಅನ್ನೋದು ನನ್ನ ವರ್ಷಗಳ ಕನಸು. ಈಗ ಏಬ್ರಹಂನ ಒಂದು ಚೈತನ್ಯನೇ ಆಶ್ರಿತ್ ಎಂಬ ರೂಪದಲ್ಲಿ ಅರ್ಪಿತಾರವರ ಮುಖಾಂತರ ಮಾತಾಡ್ತಿದ್ದಾರೆ.
ಅಂತ ಗೊತ್ತಾಗಿದೆ. ನಾನು ಅರ್ಪಿತಾ ಅವ್ರಿಗೆ ನನ್ನ ಬಗ್ಗೆ, ನಾನು ಏನ್ ಮಾಡ್ತಿದ್ದೀನಿ, ನಮ್ಮ ಸುಖಮಯ ಶ್ರೀಮಂತರ ಸಂಘದ ಬಗ್ಗೆ ಎಲ್ಲ ಹೇಳ್ದೆ. ಈ ತರ ಕನ್ನಡದಲ್ಲಿ ಈ ಜ್ಞಾನ ಬಹಳ ಮುಖ್ಯ ಇದೆ. ಯಾಕಂದ್ರೆ ಏಬ್ರಹಾಂ ರವರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ, ಆಂಗ್ಲದಲ್ಲಿ ಮಾತಾಡ್ತಾರೆ. ಆಂಗ್ಲ ಅರ್ಥ ಆಗೋ ಎಷ್ಟೊಂದು ಜನಕ್ಕೆ ಏಬ್ರಹಾಂ ಹಿಕ್ಸ್ ರವರ ಬಗ್ಗೆ ಗೊತ್ತು. ಆದ್ರೆ ಕನ್ನಡದಲ್ಲಿ ಕನ್ನಡಿಗರಿಗೆ ಈ ಒಂದು ಅವಕಾಶವನ್ನ ಏರ್ಪಡಿಸ್ಕೊಡ್ಬೇಕು. ಅದಕ್ಕೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತೀನಿ. ನೀವು ನಮ್ಮ ಒಂದು ಒಕ್ಕೂಟದ ಜೊತೆ ಮಾತಾಡ್ಬೇಕು. ಹಾಗಾಗಿ 25ನೇ ಸಂಚಿಕೆ ಸ್ಪೆಷಲ್ ಸಂಚಿಕೆಯಲ್ಲಿ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದಲ್ಲಿ ನೀವು ನನ್ನ ಜೊತೆ ಮಾತಾಡ್ಬೇಕು. ನಿಮ್ಮ ಮುಖಾಂತರ ನೀವು ಆಶ್ರಿತವನ್ನ ನನಗೆ ಮಾತಾಡೋ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿದೆ. ಅವರು ಬಹಳ ಸಂತೋಷವಾಗಿ ಎಸ್ ಅಂದ್ಬಿಟ್ರು. ಗೆಳೆಯರೇ, ಇದು ಎಷ್ಟು ದೊಡ್ಡ ಪವಾಡ, ಎಷ್ಟು ದೊಡ್ಡ ಭಾಗ್ಯ ನೋಡಿ. ಇವತ್ತು ಅರ್ಪಿತಾದವರು ಆಶ್ರಿತ್ ಜೊತೆ 1-on-1 ಜನ ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಅದಕ್ಕೆ 10,000 ರೂಪಾಯಿಗೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಜಗತ್ತಿನಾದ್ಯಂತ ಆಂಗ್ಲದಲ್ಲಿ ಅವ್ರ ಜೊತೆ ಬಹಳಷ್ಟು ಜನ 1-on-1 ಕನ್ಸಲ್ಟೇಷನ್ ತಗೊಂಡಿದ್ದಾರೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಆ ಚೈತನ್ಯದಿಂದ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ. ಆದ್ರೆ ಕನ್ನಡದಲ್ಲಿ ಅವರು ನಿಮಗೆ ಒಳ್ಳೆ ಕತೆ ವಿಹಾನ್ ಜೊತೆ ಮುಖಾಂತರ ಬಂದು ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ ಗೆಳೆಯರೆ. ಇದಕ್ ಮುಂಚೆ ಒಮ್ಮೆ ಅವರು ಕನ್ನಡದಲ್ಲಿ ಹೇಗ್ ಮಾತಾಡ್ತಾರೆ, ಅದನ್ನ ಹೇಗ್ ಶೂಟ್ ಮಾಡ್ಬೇಕು, ಇದೆಲ್ಲ ತಿಳ್ಕೊಳ್ಳೋಣ ಅಂತ ನಾನು ವೈಯಕ್ತಿಕವಾಗಿ ಅವ್ರ ಜೊತೆ ಒಂದ್ಸರ್ತಿ ಮಾತಾಡಿದೆ. ಅರ್ಪಿತಾದವ್ರ ಜೊತೆನೂ ಮಾತಾಡಿದೆ, ಆದ್ರೆ ಆಶ್ರಿತ್ ಅವ್ರ ಜೊತೆನೂ ಮಾತಾಡಿದೆ. 1 ಗಂಟೆಗಳ ಕಾಲ ನಾನು ಅವ್ರ ಜೊತೆ ಮಾತುಕತೆಯನ್ನ, ಸಂದರ್ಶನವನ್ನ ಮಾಡಿದೆ ಗೆಳೆಯರೆ. ಅದು ಮಾಡಿ ಬರೀ 2 ದಿನ 3 ದಿನ ಆಗಿದೆ. ಇತ್ತೀಚೆಗಷ್ಟೇ ಹೋದ ಶುಕ್ರವಾರ ಏನೋ ಮಾಡಿದೆ ನಾನು, ಗುರುವಾರ. ನನಗೆ ಅದು ಕೂಡ ನೋಡಿ, ಆಶ್ರಿತ್ ಚೈತನ್ಯದ ಜೊತೆ ನಾನು ಮಾತಾಡಿದ್ದು ಕೂಡ ಒಂದು ಗುರುವಾರನೇ. ಎಂತಹ ಅದ್ಭುತವಾದ ಫಲಿತಾಂಶಗಳು ಅಂದ್ರೆ, ಅವಾಗ ಮಾತಾಡ್ಬೇಕಾದ್ರೆ ನನಗೆ ಇನ್ನೂ ಪ್ರಾಸೆಸ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ಆ ಆಡಿಯೋನ ಮತ್ತೆ ಮತ್ತೆ ಕೇಳಿಸ್ಕೊಳ್ತಾ ನನ್ನ ಜೀವನದಲ್ಲಿ ಬಹಳಷ್ಟು ಸ್ಪಷ್ಟನೆ ಸಿಕ್ಕಿದೆ. ಕೆಲವು ಅದ್ಭುತವಾದ ಫಲಿತಾಂಶಗಳು ಕೂಡ ಬರೋದಕ್ಕೆ ಶುರುವಾಗಿದೆ. ಇದರ ಬಗ್ಗೆನೂ ಮುಂದೆ ನಾನು ಹಂಚ್ಕೊಳ್ತಾ ಹೋಗ್ತೀನಿ. ಆದರೆ ಈಗ ನಿಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಗೆಳೆಯರೆ. ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದಲ್ಲಿ ಆಶ್ರಿತ್ ಅವರು ನಿಮ್ಮ ಜೊತೆ ಮಾತನಾಡಲಿದ್ದಾರೆ. ಹಾಗಾಗಿ ನಿಮಗೆ ನಿಮ್ಮ ಕಣ್ಣ ಮುಂದೆ ದೇವರು ಬಂದು ನಿನಗೆ ಏನು ಸ್ಪಷ್ಟನೆ ಬೇಕು, ಏನು ಬೇಕು ಕೇಳು. ಏನು ಬೇಕು ಅಂತ ಕೇಳ್ಬೇಡಿ. ಅಂದ್ರೆ ಹಣ ಬೇಕು, ಆಸ್ತಿ ಬೇಕು, ಅದನ್ನ ಕೇಳ್ತಾ ಹೋಗ್ಬೇಡಿ. ಜೀವನ ಇಡೀ ಹಣವಂತನಾಗಿರೋದಕ್ಕೆ, ಜೀವನ ಇಡೀ ಹಣ ಮಾಡೋದಕ್ಕೆ. ಯಾಕಂದ್ರೆ ತುಂಬಾ ಜನ ಎಲ್ಲಿ ಯಾಮಾರ್ ಬಿಡ್ತಾರ ಗೊತ್ತಾ? ದೇವರು ಮುಂದೆ ಬಂದ್ರೆ ಈ ಕ್ಷಣದಲ್ಲಿ ನನಗಿರೋ ಕಷ್ಟನ ನೀನ್ ಸರಿ ಮಾಡ್ಬಿಡು ಸಾಕು ಅಂತ ಹೇಳಿದ್ರೆ ಅದು ಎಂತ ದೊಡ್ಡ ನಷ್ಟ ನಮ್ಗೆ. ಯಾಕಂದ್ರೆ ದೇವರು ನಿಮ್ಮ ಮುಂದೆ ಬಂದಿದ್ದಾರೆ. ಈ ಕ್ಷಣದಲ್ಲಿ ಇರುವ ಕಷ್ಟದ ಬಗ್ಗೆ ದೇವರ ಹತ್ರ ಮಾತಾಡ್ಬೇಡಿ. ಇಡೀ ಜೀವನ ಯಾವ ತರ ನಿಮಗ್ ಬೇಕೋ ಅದನ್ನ ರೂಪಿಸ್ಕೊಳ್ಳೋದು ಹೇಗೆ, ಅದಕ್ಕೆ ವರವನ್ನ ಕೇಳಿ. ಕರೆಕ್ಟಾ? ಹಾಗಾಗಿ ಏಬ್ರಹಾಂ ಆ ಒಂದು ದೈವಿಕ ಶಕ್ತಿ ನಿಮ್ಮ ಹತ್ರ ಮಾತಾಡಿದ್ರೆ, ಆಶ್ರಿತ್ ಅವರು ನಿಮ್ಮ ಹತ್ರ ಮಾತಾಡಿದ್ರೆ, ನೀವು ಏನು ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ, ಏನು ಸ್ಪಷ್ಟನೆಯನ್ನ ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ಯಾವ ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ಏನು ಕ್ಷೇತ್ರದಲ್ಲಿ, ಆರೋಗ್ಯದಲ್ಲಿ, ವೃತ್ತಿ ಜೀವನದಲ್ಲಿ, ಹಣಕಾಸಿನಲ್ಲಿ, ಬಾಂಧವ್ಯದಲ್ಲಿ, ಮದುವೆ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಯಾವ ಪ್ರಶ್ನೆಯೂ ಹದ್ದು ಮೀರಿದ್ದಲ್ಲ ಗೆಳೆಯರೆ. ನಿಮಗೆ ಏನೇ ಪ್ರಶ್ನೆಗಳಿದ್ದರೂ ಅದನ್ನ ನೀವು ನನಗೆ ಕಮೆಂಟ್ ನಲ್ಲಿ, ಈ ವಿಡಿಯೋ ಕೆಳಗೆ ನಿರ್ದಿಷ್ಟವಾಗಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಪ್ರಶ್ನೆಯನ್ನ, ಅದು ದೊಡ್ಡ ಪ್ರಶ್ನೆ ಆದ್ರೂ ಪರವಾಗಿಲ್ಲ, ಚಿಕ್ಕ ಪ್ರಶ್ನೆ ಆದ್ರೂ ಪರವಾಗಿಲ್ಲ, ಸ್ಪಷ್ಟವಾಗಿ ಟೈಪ್ ಮಾಡಿ. ನನಗೆ ಆ ಪ್ರಶ್ನೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡುತ್ತೆ ಅಂತ ಅನ್ಸಿದ್ರೆ ಅಂತಹ ಪ್ರಶ್ನೆಗಳನ್ನ ನಾನು ಆಯ್ಕೆ ಮಾಡಿ ಒಂದು ಎಷ್ಟು ಪ್ರಶ್ನೆಗಳಾಗುತ್ತೋ ಅಷ್ಟು ಪ್ರಶ್ನೆಗಳನ್ನ ನಾನು ಆಶ್ರಿತ್ ಅವರ ಹತ್ರ ಕೇಳ್ತೀನಿ. ನೀವು ಕೇಳಿದ್ರಿ ಅಂತ ಹೇಳಿನೇ ಕೇಳ್ತೀನಿ ಗೆಳೆಯರೆ. ಆಶ್ರಿತ್ ಅವರ ಹತ್ರ ಈ ರೀತಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಜನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೇಳ್ತಾರೆ. ಆದ್ರೆ ಈ 25ನೇ ಸಂಚಿಕೆ ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಆ ಒಂದು ಸುವರ್ಣ ಅವಕಾಶವನ್ನ ಕೊಡ್ತಾ ಇದ್ದೀನಿ. ಎಲ್ಲರೂ ಆದ್ರೆ ಒಳ್ಳೆ ಕತೆ ವಿಹಾನ್ ಜೊತೆಯ 24 ಸಂಚಿಕೆಗಳನ್ನು ಒಮ್ಮೆ ನೋಡ್ಕೊಂಡು ಈ ಸಂಚಿಕೆನ ಅಟೆಂಡ್ ಮಾಡಿ. ನಿಮ್ಮೆಲ್ಲರಿಗೂ ಲೈವ್ ಆಗಿ ಜಾಯಿನ್ ಆಗೋದಕ್ಕೂ ಒಂದು ಅವಕಾಶವನ್ನ ಕೊಡ್ತೀನಿ. ಆದ್ರೆ ಅದಕ್ಕೆ ನೀವು ನಿಮ್ಮ ಪ್ರಶ್ನೆಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಯಾರೆಲ್ಲ ಪ್ರಶ್ನೆಗಳನ್ನ ಕಮೆಂಟ್ ಮಾಡ್ತೀರಾ ನಿಮಗೆ ಲೈವ್ ಆಗಿ ಏಬ್ರಹಾಂ ಅವರ ನಾನು ಏನು ಸಂದರ್ಶನ ಮಾಡ್ತೀನಿ ಆಶ್ರಿತ್ ಅವರ ಜೊತೆ, ಆ ಸಂದರ್ಶನದಲ್ಲಿ ಭಾಗವಹಿಸೋದಕ್ಕೂ ಕೂಡ ಒಂದು ಅವಕಾಶವನ್ನ ಕೊಡ್ತೀನಿ ಲೈವ್ ಆಗಿ. ಅದರ ರೆಕಾರ್ಡಿಂಗು ನಿಮಗೆ ಸಿಗುತ್ತೆ, ಆದ್ರೆ ಲೈವ್ ಆಗಿ ಭಾಗವಹಿಸೋ ಒಂದು ಅವಕಾಶವನ್ನ ಕೊಡ್ತೀನಿ ಆನ್ಲೈನ್ ಅಲ್ಲಿ.
ನೀವು ಯಾವುದೇ ಊರಲ್ಲಿ ಎಲ್ಲೇ ಕೂತಿದ್ರು ಜಗತ್ತಿನಲ್ಲಿ ಆನ್ಲೈನ್ ಅಲ್ಲಿ ನನ್ನ ಜೊತೆ ಲೈವ್ ಆಗಿ ಕನೆಕ್ಟ್ ಆಗಿ ಆಶ್ರಿತ್ ಅವರ ಜೊತೆ ಮಾತಾಡ್ಬೋದು, ಅವರ ಸಂದರ್ಶನವನ್ನ ಕೇಳ್ಬೋದು. ಆ ಅವಕಾಶವನ್ನ ಕೂಡ ನಿಮಗೆ ಕೊಡಲಿದ್ದೇನೆ. ಸೊ ಎಲ್ಲರೂ ಈ ವಿಡಿಯೋ ಕೆಳಗೆ ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ. ಮತ್ತೆ ಈ ಎರಡು ಪವಾಡಗಳು ಎಷ್ಟು ಅದ್ಭುತ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಗೆಳೆಯರೆ, ಏಬ್ರಹಂ ಜೊತೆ ಖಂಡಿತ ನಾನು ಮಾತಾಡ್ತೀನಿ, ಅಂದ್ರೆ ಎಷ್ಟರ ಮುಖಾಂತರವೂ ಮಾತಾಡ್ತೀನಿ. ಆದ್ರೆ ಅದೇ ಏಬ್ರಹಂ ಜೊತೆ ನಮ್ಮ ಬೆಂಗಳೂರಿನಲ್ಲಿ ಕನ್ನಡದಲ್ಲಿ ಮಾತಾಡೋ ಭಾಗ್ಯ ಅಂದ್ರೆ ಇದನ್ನ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಗೆಳೆಯರೆ. ಈ ತರ ಒಂದು ಸಾಧ್ಯತೆ ಇದೆ ಅಂತಾನು ನನ್ನ ಮನಸ್ಸಿಗೆ ಹೊಳೆದಿರ್ಲಿಲ್ಲ. ಅದೇ ಪ್ರಕೃತಿಯ ವೇಗ, ಪ್ರಕೃತಿಯ ಆಟ. ಯಾವಾಗ ನಾವು ಪ್ರಕೃತಿಗೆ ಸಂಪೂರ್ಣವಾಗಿ ಶರಣಾಗ್ತೀವೋ, ನಾವು ಅಂದುಕೊಳ್ಳದೆ ಇರುವಂತಹ ಮಟ್ಟದಲ್ಲಿ ಪ್ರಕೃತಿ ಕೆಲಸ ಮಾಡುತ್ತೆ. ಈ ಪವಾಡಗಳು ನಿಮಗೆ ಎಷ್ಟು ಸ್ಫೂರ್ತಿಯನ್ನ ಕೊಟ್ಟಿದೆ, ಎಷ್ಟು ಆಕರ್ಷಣೆಯ ನಿಯಮದ ಮೇಲೆ ನಂಬಿಕೆಯನ್ನ ಕೊಟ್ಟಿದೆ, ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಪ್ರಶ್ನೆಗಳನ್ನ ತಪ್ಪದೆ ಹಾಕಿ. ನಾನು ಬಹಳಷ್ಟು ಜನಕ್ಕೆ ಸಹಾಯ ಆಗೋ ಪ್ರಶ್ನೆಗಳನ್ನ ಆರಿಸಿ ಅದನ್ನ ಆಶ್ರಿತ್ ಅವರ ಹತ್ರ ಕೇಳ್ತೀನಿ. ಆದ್ರೆ ನನಗೆ ಈ ಹಣ ಬೇಕು, ಈ ಕೆಲಸ ಬೇಕು ಅಂತ ಕೇಳಬೇಡಿ. ಅದೆಲ್ಲ ಒಮ್ಮೆ ಸಿಗೋದು. ಆ ಕೆಲಸ ಸಿಕ್ಕಿರೋ ಕೆಲಸ ಹೋಗ್ಬೋದು, ಬಂದಿರೋ ಹಣ ಹೋಗ್ಬಿಡ್ಬೋದು. ಇಡೀ ಜೀವನ ಒಬ್ಬ ಶ್ರೀಮಂತನಾಗಿ ಬಾಳೋದಕ್ಕೆ ಏನ್ ಬೇಕು, ಇಡೀ ಜೀವನ ನನಗಿಷ್ಟವಾದ ಕೆಲಸವನ್ನ ಮಾಡೋದಕ್ಕೆ ಏನ್ ದಾರಿ ಬೇಕು, ಆ ತರ ಪ್ರಶ್ನೆಗಳನ್ನ ಕೇಳಿ. ಅದು ಎಲ್ಲರಿಗೂ ಸಹಾಯ ಆಗುತ್ತೆ. ಓಕೆ, ಸೊ ಎಲ್ಲರೂ ಈ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ. ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ನಿಮ್ಮೆಲ್ಲರಿಗೂ ಅವರನ್ನ ಲೈವ್ ಆಗಿ ಅವರ ಸಂದರ್ಶನವನ್ನ ನೋಡೋ ಅವಕಾಶವನ್ನ ನಾನು ಕೊಡ್ತೀನಿ. ಮುಂದಿನ ವಿಡಿಯೋನಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ನಿಮ್ಮೆಲ್ಲರ ಕಮೆಂಟ್ ನ ಓದೋದಕ್ಕೆ ಕಾತುರದಿಂದ ಕಾಯ್ತಿದ್ದೀನಿ. ಯಾರೆಲ್ಲ ನಮ್ಮ 3 ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಇನ್ನೂ ಜಾಯ್ನ್ ಆಗಿಲ್ಲ, ಕೆಳಗೆ ರಿಜಿಸ್ಟ್ರೇಷನ್ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಫ್ರೀ ಬೂಟ್ ಕ್ಯಾಂಪ್ ಅದು, ಜಾಯ್ನ್ ಆಗಿ. ಮತ್ತೆ ನನ್ನ ಜೊತೆ ವೈಯಕ್ತಿಕವಾಗಿ ಲೈಫ್ ಕೋಚಿಂಗ್ ಬೇಕು, ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ, ಡಿಪ್ರೆಷನ್ ಆಗೋಗಿದೆ, ಕೆಲಸ ಹೋಗಿದೆ, ನಷ್ಟ ಆಗಿದೆ, ಹಣದ ನಷ್ಟ ಆಗಿದೆ, ಈಗ ತುಂಬಾ ಟೆನ್ಷನ್ ಆಗ್ತಿದೆ ಅಂದ್ರೆ ನನ್ನ ಜೊತೆ ವೈಯಕ್ತಿಕವಾಗಿ 1-on-1 ಲೈಫ್ ಕೋಚಿಂಗ್ ಕೂಡ ನಾನು ಮಾಡ್ತೀನಿ. ಅದನ್ನು ಪಡ್ಕೋಬಹುದು. ಮೂರನೇದು, ಈ ಎಲ್ಲಾ ವಿಷಯಗಳು ನಾನು ಯೂಟ್ಯೂಬ್ ಅಲ್ಲಿ 8 ವರ್ಷದಿಂದ ಏನ್ ಹೇಳ್ಕೊಡ್ತಾ ಬರ್ತಿದ್ದೀನಿ, ಇದನ್ನ ನೀವು ಕಾರ್ಯರೂಪದಲ್ಲಿ ಮಾಡಿದ್ರೇನೆ ನಿಮಗೆ ಫಲಿತಾಂಶ ಸಿಗೋದು. ಅದಕ್ಕಾಗಿ ಒಂದು ವೇದಿಕೆ, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್. ಸೋಮವಾರದಿಂದ ಶುಕ್ರವಾರ ರಾತ್ರಿ 9:45 10:15 ಲೈವ್ ಆಗಿ ನಾನು ನಿಮ್ಮ ಜೊತೆ ಆ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಲ್ಲಿ ನಿಮಗೆ ಅಭ್ಯಾಸಗಳನ್ನ ಮಾಡಿಸ್ತೀನಿ, ಕೈ ಹಿಡಿದು ಮಾಡಿಸ್ತೀನಿ. ಸೊ ಅದರ ಒಂದು ಲಿಂಕ್ ಕೂಡ ಕೆಳಗಿದೆ, ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಅದನ್ನು ಅಟೆಂಡ್ ಮಾಡ್ಬೋದು. ಸೊ ಎಲ್ಲರೂ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗುವ. ನಿಮ್ಮ ಪ್ರಶ್ನೆಗಳಿಗೆ ಕಾತುರದಿಂದ ಕಾಯ್ತಾ ಇದ್ದೀನಿ. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.